Hello guys, welcome back to Sannu Munnu and Munnu Sannu YouTube channel. So hi guys, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಇವಾಗ ಆಲ್ರೆಡಿ ಎಲ್ರಿಗೆ ಗೊತ್ತಿರಬಹುದು ಇವತ್ತಿನ ಗುಡ್ ನ್ಯೂಸ್ ಏನಂತ ಅಂದ್ರೆ ನಮ್ದು ಯೂಟ್ಯೂಬ್ ಐಡಿ ಅಂದ್ರೆ ಸಣ್ಣ ಮುನ್ನು ಅಕೌಂಟ್ ರಿಕವರಿ ಆಯ್ತು. ಫುಲ್ ಖುಷಿ ಆಗ್ತಿದೆ. ಎಷ್ಟು ಖುಷಿ ಆಗ್ತಿದೆ ಅಂದ್ರೆ 2-3 ಡೇಸ್ ಇಂದ ಫುಲ್ ಅಳೋದೇ ಆಯ್ತು ಗೈಸ್. ಫುಲ್ ಟೆನ್ಷನ್ ಅಲ್ಲಿ ಇದ್ವಿ ನಾನು ಮುನ್ನು. ಅಪ್ಪ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿರ್ಲಿಲ್ಲ. ಗೈಸ್ ಬನ್ನಿ ಮುನ್ನು ಏನ್ ಮಾಡ್ತಿದಾರೆ ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ. ಏನ್ ಮಾಡ್ತಿದಾರೆ ಅಂತ ನೋಡೋಣ. ನೋಡಿ ಮುನ್ನು ದೇವರಿಗೆ ಪೂಜೆ ಮಾಡ್ತಿದ್ದಾರೆ, ದೀಪ ಹಚ್ತಿದ್ದಾರೆ. ಮುನ್ನು ಹೇಗೆ ಅನಿಸ್ತಿದೆ? ಗಾಯ್ಸ್ ನನಗಂತೂ ತುಂಬಾನೇ ಖುಷಿ ಆಗ್ತಿದೆ. ರಿಕವರಿ ಆದ್ರೆ ದೇವರಿಗೆ 2 ಕಡ್ಡಿ ಹಚ್ತೀನಿ ಅಂತ ಅನ್ಕೊಂಡಿದ್ದೆ. ಸೊ ಅದಕ್ಕೋಸ್ಕರ ಹಚ್ಚಿದೆ. ಜಸ್ಟ್ ಇವಾಗ ಕೈಕಾಲು ಮುಖ ತೊಳ್ಕೊಂಡು. ನಾವಂತೂ ಕರೆಕ್ಟಾಗಿ ನಿದ್ದೆನೆ ಮಾಡಿಲ್ಲ ಗೈಸ್. ತುಂಬಾ ಅಂದ್ರೆ ತುಂಬಾನೇ ಖುಷಿ ಆಗ್ತಿದೆ. ಏನ್ ಮಾತಾಡ್ಬೇಕಂತ ಗೊತ್ತಿಲ್ಲ, ಬಟ್ ಹೆಂಗೆ ರಿಕವರಿ ಮಾಡ್ಕೊಂಡ್ವಿ ನನ್ನ ತಿಳಿಸ್ಕೊಡ್ತೀವಿ. ಬನ್ನಿ ಇಬ್ರು ಒಟ್ಟಿಗೆ ಕುತ್ಕೊಂಡು ಮಾತಾಡ್ತೀವಿ. ಬನ್ನಿ ಸಣ್ಣ ಗೈಸ್ ಬನ್ನಿ ಕೂತ್ಕೊಂಡು ಮಾತಾಡೋಣ. ಗೊತ್ತಿಟ್ಕೊಳ್ಳಿ, ನಾನು ನೋಡ್ಕೊಂಡಿರ್ತೀನಿ. ಸೊ ಗೈಸ್ ನಾವು ಬನ್ನಿ ಮಾತಾಡೋಣ ಫಸ್ಟ್. ಗೈಸ್ ಸಣ್ಣ ಮುನ್ನು ಐಡಿನ ನೀವು ಆಲ್ಮೋಸ್ಟ್ ಎಲ್ಲರೂ ಇವಾಗ ಹೋಗಿ ಸರ್ಚ್ ಮಾಡಿ ನೋಡಿರ್ತೀರಾ. ತುಂಬಾನೇ ಖುಷಿಯಾಗಿರುತ್ತೆ ನಿಮಗೂ ಕೂಡ. ನಮಗಂತೂ ಹೇಳ್ಕೊಳಕ್ಕೆ ಆಗಲ್ಲ, ಅಷ್ಟು ಖುಷಿ ಆಗ್ತಿದೆ. ನಮ್ಮ ಫ್ಯಾಮಿಲಿಗಂತೂ ಎಷ್ಟು ಬೇಜಾರಾಗಿತ್ತು ಅಂತ ಅಂದರೆ ಇಬ್ಬರು ಫ್ಯಾಮಿಲಿಗೂ ತುಂಬ ಬೇಜಾರಾಗಿತ್ತು. ಎಷ್ಟೋ ಜನ ಆಡ್ಕೊಳ್ಳೋರಿದ್ದಾರೆ, ಬಟ್ ಅವ್ರ ಮುಂದೆ ಅವರು ತಲೆ ತಗ್ಸೋ ಥರ ಮಾಡಿದ್ವಲ್ಲ ನಾವು ಅಂತ ಅನ್ನಿಸ್ತಿತ್ತು. ಅಂದರೆ ನಮ್ಗೆ ಈ ಥರ ಆಗೋಯ್ತಲ್ಲ, ನಾವೇನು ಅಂತ ಕೆಟ್ಟ ಕಂಟೆಂಟ್ ಕೊಟ್ಟಿಲ್ಲ ಇದುವರೆಗೂ. ಎಲ್ಲ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ವಿಡಿಯೋಗಳನ್ನೇ ನಾವು ಮಾಡ್ಕೊಂಡು ಬಂದಿರೋದು. ಸೊ ತುಂಬಾ ಖುಷಿ ಆಗೋ ಟೈಮಲ್ಲಿ ನಮಗೆ, ಅಂದರೆ ಇನ್ನೇನು 1 ಮಿಲಿಯನ್ಗೆ ರೀಚ್ ಆಗಬೇಕು ಆ ಟೈಮಲ್ಲಿ ನಮಗೆ ಈ ಥರ ಆಯ್ತಲ್ಲ ಅಂತ ಫಸ್ಟಿಂದ ಬರಬೇಕು ಮತ್ತೆ ಅಂತ ತುಂಬ ಬೇಜಾರಾಗಿತ್ತು. ಸಣ್ಣ ಎಷ್ಟು ಹತ್ತಿದ್ದಾರೆ ಅಂದರೆ ಆ ದಿನ ಆಲ್ರೆಡಿ ಅವ್ರಿಗೆ ಗೊತ್ತಿರುತ್ತೆ ನಾನು ಎಷ್ಟು ಹತ್ತಿದ್ದೀನಿ ಅಂತ. ಆ ವಿಡಿಯೋದಲ್ಲೇ ಅವ್ರಿಗೆ ಕಂಟ್ರೋಲ್ ಮಾಡ್ಕೊಳಕ್ ಆಗ್ತಿರ್ಲಿಲ್ಲ. ಯಾಕಂದ್ರೆ ನಮ್ಗೆ ಅಳ್ಕೊಂಡೆಲ್ಲ ವಿಡಿಯೋ ಮಾಡಕ್ ಇಷ್ಟನೇ ಇಲ್ಲ ಗೈಸ್. ನಿಮ್ಗೊಂದು ವಿಚಾರ ತಿಳಿಸ್ಬೇಕು, ನಮ್ಮ ಫ್ಯಾಮಿಲಿ ಯೂಟ್ಯೂಬ್ ಫ್ಯಾಮಿಲಿ ಗೊತ್ತಾಗ್ಬೇಕು. ಬಟ್ ಅದು ಮ್ಯಾಟ್ರನ್ನ ಎಕ್ಸ್ಪ್ರೆಸ್ ಮಾಡ್ಬೇಕಾದ್ರೆ ಅಳು ಬಂದೇ ಬರುತ್ತೆ. ನಂಗಂತೂ ಕಂಟ್ರೋಲ್ ಮಾಡೋಕ್ ಆಗಲ್ಲ. ನಾನು ವಿಡಿಯೋಗೋಸ್ಕರ ಹತ್ತಿದಂತ ಸೀರಿಯಸ್ಲಿ ಅಲ್ಲ, ನಿಮ್ ಜೊತೆ ಮಾತಾಡ್ಬೇಕಾದ್ರೆ ಇವ್ರು ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ನಂಗೆ ಅಳುನ ಕಂಟ್ರೋಲ್ ಮಾಡೋಕ್ ಆಗಿಲ್ಲ. ಸೊ ಇವಾಗ ಫುಲ್ ಖುಷಿ ಆಗ್ತಿದೆ. ಏನು ಹೇಳ್ಬೇಕಂತಾನೆ ಗೊತ್ತಾಗ್ತಿಲ್ಲ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು, ಎಲ್ಲರೂ ಸಪೋರ್ಟ್ ಮಾಡಿದ್ದೀರಾ. ಗೈಸ್ ಎಷ್ಟೊಂದು ಜನ ಕ್ರಿಯೇಟರ್ಸಿಗೆ ನಮ್ಗೆ ಆದಾಗ ಪ್ರಾಬ್ಲಮ್ಸು ನಾವು ಎಷ್ಟೋ ಜನ ಕ್ರಿಯೇಟರ್ಸಿಗೆ ಮೆಸೇಜ್ ಹಾಕಿದ್ವಿ. ಅಂದರೆ ಅಕೌಂಟ್ ಅವ್ರದ್ದು ಹ್ಯಾಕ್ ಆಗಿರುತ್ತಲ್ವ, ಸೊ ಅವ್ರಿಗೆ ಯಾರಿಗಾದ್ರೂ ಗೊತ್ತಿರೋ ನಿಯರ್ ಯಾರಾದರೂ ಇದ್ದರೆ ಅವ್ರಿಗೆ ಐಡಿಯಾ ಇರುತ್ತೆ, ಗೊತ್ತಿರೋರು ಇರ್ತಾರೆ ಅಂತ ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ. ನಮ್ಗೆ ಆಗಿದ ತಕ್ಷಣ ಯಾರಿಗೆ ಹೇಳ್ಕೋಬೇಕಂತಲೇ ಗೊತ್ತಾಗ್ತಿಲ್ಲ ಗೈಸ್. ಏನಕ್ಕಂದರೆ ನಾವಿಬ್ಬರು ಯಾವತ್ತೂ ಕೂಡ ಹೊರಗಿನವ್ರ ಜೊತೆ ಹೋಗಿ ವೀಡಿಯೋಸ್ ಮಾಡಿದ್ದೇ ಇಲ್ಲ. ಏನಕ್ಕಂದರೆ ನಾವಿಬ್ಬರೇ ಕ್ರಿಯೇಟಿವ್ ಆಗಿ ಥಿಂಕ್ ಮಾಡಿ ಕ್ರಿಯೇಟಿವ್ ಆಗಿ ಏನಾದರೂ ಮಾಡೋಕ್ಕೆ ಹೋಗ್ತಾ ಇರ್ತೀವಿ. ಡಿಫ್ರೆಂಟಾಗಿ ಒಂದು ಒಳ್ಳೆ ಕ್ವಾಲಿಟಿಯಲ್ಲಿ ವೀಡಿಯೋನ ಶೂಟ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ವಿ. ಸೊ ನಮಗೆ ಯಾರೂ ಅಷ್ಟು ಪರಿಚಯ ಇಲ್ಲ, ಅಂದರೆ ಒಂದು ಸ್ವಲ್ಪ ಜನ ಪರಿಚಯ ಇದ್ದಾರೆ ಅಷ್ಟೇ. ಸೊ ಅದರಲ್ಲೇ ಟ್ರೈ ಮಾಡಿದ್ವಿ. ಎಷ್ಟು ಜನ ಎಲ್ಲ ಹೆಲ್ಪ್ ಮಾಡಿದ್ರು. ಕ್ರಿಯೇಟರ್ಸ್, ಕಂಟೆಂಟ್ ಕ್ರಿಯೇಟರ್ಸ್ ಅಂದರೆ ಇನ್ಫ್ಲುಯೆನ್ಸರ್ಸ್ ನಮಗೆ ತುಂಬ ಹೆಲ್ಪ್ ಮಾಡಿದ್ರು. ಕಾಲ್ ಕೂಡ ಮಾಡಿ ವಿಚಾರಿಸ್ತಾನೆ ಇದ್ರು. ಮತ್ತು ತುಂಬ ಜನ ಅಂದರೆ ಅಕೌಂಟ್ನ ರಿಕವರಿ ಮಾಡಿ ಕೊಡ್ತಾರಲ್ವ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಸಿದ್ರು, ರೆಫರ್ ಮಾಡಿದ್ರು ನಮಗೆ. ಸೊ ತುಂಬ ಜನ ಹೆಲ್ಪ್ ಮಾಡಿದ್ದಾರೆ. ಅವ್ರು ಹೆಂಗೆ ವರ್ಕ್ ಮಾಡಿದ್ದಾರೆ ಅಂತ ಅಂದರೆ, ನಮ್ಮದು ಯಾವಾಗ ಅಕೌಂಟು ರಿಮೂವ್ ಆಯಿತು, ಅಂದರೆ ಯಾವಾಗ ನಮ್ಮ ಫೋನಿಂದ ರಿಮೂವ್ ಆಯಿತು ಅವಾಗಿಂದನೇ ಸ್ಟಾರ್ಟ್ ಮಾಡಿದ್ರು. ನಾವು ಅವ್ರಿಗೆ ಹೇಳಿದ ತಕ್ಷಣ ಅವ್ರು ನಾನು ವರ್ಕ್ ಇವಾಗಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂತ ಹೇಳಿ ನಮ್ಮ ಡೀಟೇಲ್ಸ್ನೆಲ್ಲ ತಿಳ್ಕೊಂಡ್ರು. ಅಂದರೆ ನಮ್ಮ ಇಮೇಲ್ ಅಡ್ರೆಸ್ ಎಲ್ಲಾನು ಕೊಟ್ವಿ ನಾವು. ಫಸ್ಟ್ ಹೇಗೆ ಅಕೌಂಟ್ ಡಿಲೀಟ್ ಆಯಿತು ಅಂತ ಹೇಳೋಣ. ಸ್ಟಾರ್ಟಿಂಗ್ ಗೈಸ್ ಏನಾಯ್ತಂದ್ರೆ May 26 11:40ಗೆ ನೈಟ್ ನಾವೆಲ್ಲ ಮಲಗಿದ್ವಿ. ನಮ್ಗೆ ಗೊತ್ತೇ ಇಲ್ಲ. ಅವತ್ತಂತೂ ಫುಲ್ ಟಯರ್ಡ್ ಆಗಿತ್ತು, ಹೊರಗಡೆ ಶೂಟಿಂಗ್ ಬೇರೆ ಇತ್ತು. ಸೊ ಬಂದು ಮಲಗಿದ್ವಿ. ನಾನಂತೂ 9:40ಗೆ ಮಲಗಿದ್ದೀನಿ. ಇವರು ಎಷ್ಟು ಗಂಟೆ ಬೇಗನೆ 10 o'clock ಬಿಫೋರೇ ಮಲಗಿದ್ದಾರೆ ಇವರು. ಸೊ ಬೆಳಿಗ್ಗೆ ಇವರು 6 o'clockಗೆ ಎದ್ದು ಮೊಬೈಲ್ ಯೂಟ್ಯೂಬ್ ಅಪ್ಲೋಡ್ ಮಾಡ್ಲಿಕ್ಕೆ ಅಂತ ಜಸ್ಟ್ ಯೂಟ್ಯೂಬ್ ಓಪನ್ ಮಾಡ್ತಾರೆ. ಯೂಟ್ಯೂಬ್ ಆನೇ ಆಗ್ತಿಲ್ಲ. ಆ ದಿನ ಬೇರೆ ನಾವು ಗೌಡ್ಗೆರೆಗೆ ಹೋಗೋಕ್ಕೆ ಫುಲ್ ರೆಡಿ ಆಗಿದ್ವಿ ಗೈಸ್. 5:30ಗೆ ಎದ್ದು ರೆಡಿ ಆದ್ವಿ. ಫೋನು ನೋಡಿಲ್ಲ, ಏನೂ ನೋಡಿಲ್ಲ, ಜಸ್ಟ್ ರೆಡಿಯಾಗಿ ಹೊರಡಬೇಕು, ಬೇಗ ದರ್ಶನ ಮಾಡಬೇಕು. ಅಮಾವಾಸ್ಯೆ ಇದೆ ಗೈಸ್, ಅಮಾವಾಸ್ಯೆ ದಿನಾನೇ ನಮ್ಗೆ ಹಿಂಗಾಗಿದ್ದು. ಅಮಾವಾಸ್ಯೆ ಬೇರೆ ಇದೆ. ಸೊ ದೃಷ್ಟಿ ತೆಗೆಸ್ಕೊಳಕ್ಕೆ ಅಂತಾನೆ ಇಬ್ರು ಅಮಾವಾಸ್ಯೆ ದಿನ ಒಳ್ಳೇದು ಅಂತ ಹೋಗ್ತಿದ್ವಿ. ಸೊ ಗೈಸ್ ಎಲ್ಲ ನಾವು ಗೌಡಿಗೆರೆಗೆ ಹೋಗೋಕೆ ಫುಲ್ ರೆಡಿ ಆಗಿದ್ವಿ. ರೆಡಿ ಆಗಬೇಕಾದ್ರೆ ಇವರು ಜಸ್ಟ್ ಯೂಟ್ಯೂಬ್ ಆನ್ ಮಾಡಿ ನೋಡಿದ್ರು ವಿಡಿಯೋ ಪೋಸ್ಟ್ ಮಾಡೋಣ ಅಂತ. ಆ ಟೈಮಲ್ಲಿ
ಅಕೌಂಟೇ ಇರ್ಲಿಲ್ಲ ಗೈಸ್ ನಾನು ಓಡ್ಕೊಂಡ್ ಬಂದು ಹೇಳ್ದೆ ಗೈಸ್ ನಮ್ಮ ಅಕೌಂಟ್ ಲಾಗೌಟ್ ಆಗಿದೆ, ಪಕ್ಕ ಏನೋ ಪ್ರಾಬ್ಲಮ್ ಆಗಿದೆ, ಯಾರೋ ಪಾಸ್ವರ್ಡ್ ಚೇಂಜ್ ಮಾಡಿದ್ರು. ಅವಾಗ ಇವ್ರು ನಂಬಿಲ್ಲ. ಏನ್ ಹೇಳ್ತಿದ್ದೀರಾ? ಇವ್ರ ಫೋನಲ್ಲಿ ಆಗಿರ್ಲಿಲ್ಲ ಅಲ್ವಾ, ಇರಿ ನನ್ನ ಫೋನಲ್ಲಿ ಟ್ರೈ ಮಾಡ್ತೀನಿ, ನಾನೊಮ್ಮೆ ಓಪನ್ ಮಾಡ್ತೀನಿ ಅಂತ ಯೂಟ್ಯೂಬ್ ಓಪನ್ ಮಾಡ್ತೀನಿ, ನನ್ನ ಫೋನಲ್ಲಿ ಕೂಡ ಆಗೇ ಇಲ್ಲ. ನಮ್ಮಮ್ಮಂಗೂ ಏನು ಹೇಳ್ತಿದ್ದಾರೆ ಅರ್ಥನೇ ಆಗ್ತಿಲ್ಲ ಪಾಪ. ಅವ್ರಿಗೆ ಹೇಳಕ್ ಟ್ರೈ ಮಾಡ್ತೀವಿ, ಅವ್ರು ಏನಾಯ್ತು ಅಂತ ಕೇಳ್ತಿದ್ದಾರೆ. ನಾವಿಬ್ರು ಫುಲ್ಲು ಗಾಬರಿ ಬಿದ್ದೋಗಿದ್ದೀವಿ. ಇವ್ರಿಗೆ ಕಾಲ್ ಮಾಡ್ತಾ ಇದೀವಿ, ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ, ಯಾರಿಗೆ ಹೇಳ್ಕೊಳ್ಳೋಣ. ನಾವು ವಿಡಿಯೋ ಶೂಟ್ ಮಾಡ್ಬೇಕಂದ್ರೆ, ಇವಾಗ ನಮ್ಮ ಶೂಟ್ ಮಾಡ್ಬೇಕಂದ್ರೆ ಯಾರು ಬರ್ತಾರೆ ಅವ್ರಿಗೇನೆ ನಾವು ವೆಯ್ಟ್ ಮಾಡ್ತಿದ್ವಿ. ಅಂದರೆ ನಮ್ಗೆ ಯಾರು ಪರಿಚಯನೇ ಇಲ್ಲ, ಸೊ ಯಾರಿಗೆ ಹೇಳ್ಬೇಕಂತಾನೆ ನಮಗೆ ಗೊತ್ತಾಗ್ತಾ ಇಲ್ಲ. ಅಂತ ಟೈಮಲ್ಲಿ ಯಾರಿಗೆ ಹೇಳೋದಂತಾನೆ ಗೊತ್ತಾಗಲ್ಲ, ಫುಲ್ ಗಾಬರಿ ಆಗಿರುತ್ತಲ್ವಾ. ಆಮೇಲೆ ಏನೇನು ಮಾಡ್ಬಿಡ್ತಾರೋ, ಅಯ್ಯೋ ವಿಡಿಯೋಸ್ ಎಲ್ಲ ಡಿಲೀಟ್ ಮಾಡ್ಬಿಡ್ತಾರೆ, ನಮ್ಮ ಮೆಮೊರೀಸ್ ಎಲ್ಲ ಹೋಗ್ಬಿಡುತ್ತೆ ಅನ್ನೋ ಒಂದು ಟೆನ್ಷನ್ ಗೈಸ್. ದೇವಸ್ಥಾನಕ್ಕೆ ನಾವು 6:30ಗೆ ಮನೆ ಬಿಡಬೇಕಾಗಿತ್ತು. ನಾವು ಮನೆ ಬಿಟ್ಟಿದ್ದೇನೆ 8 ಗಂಟೆ ಆಯಿತು. 8:30 ಆಯಿತು ಗೈಸ್, ಅವಾಗ ಬಿಟ್ವಿ. ಸೊ ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ನೆಮ್ಮದಿಯಿಂದ ದರ್ಶನ ಮಾಡ್ಕೊಂಡು ಬರೋಣ ಅಂತ ಅನ್ಕೊಂಡ್ವಿ. ಬಟ್ ನೆಮ್ಮದಿಯಿಂದ ಹೋಗಕ್ಕಾಗಲೇ ಇಲ್ಲ. ಹೆಂಗೆ ರೀಚ್ ಆದ್ವಿ ಅಂತಾನೆ ನಮ್ಗೇನೆ ಗೊತ್ತಿಲ್ಲ. ಕಾಲಲ್ಲಿ ಅವ್ರ ಹತ್ರ ಮಾತಾಡ್ಕೊಂಡು ಹಿಂಸೆಯಿಂದ ಹೋದ್ವಿ. ನಮ್ಮಮ್ಮ ಬೈತಾ ಇದ್ರು, ನೀವು ಟೆನ್ಷನ್ ಮಾಡ್ಕೊಂಡು ಹೋಗ್ಬೇಡಿ, ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ನೆಮ್ಮದಿಯಿಂದ ಬನ್ನಿ, ಆಮೇಲೆ ಕ್ಲಿಯರಾಗಿ ಕುತ್ಕೊಂಡು ಏನು ಅಂತ ಆವಾಗ ಥಿಂಕ್ ಮಾಡಿ ಅಂತ ಹೇಳಿದ್ರು. ಸರಿ ಅಂತ ಹೋದ್ವಿ. ಬಟ್ ಆದ್ರೆ ನಮಗೆ ಟೆನ್ಷನ್ ಅದು ಇದ್ದೇ ಇತ್ತು. ಟಿಫನ್ ಸಹ ಮಾಡೋಕ್ಕಾಗಲಿಲ್ಲ ಕರೆಕ್ಟಾಗಿ. ನಿಯರ್ 6 lakhs ಇತ್ತು. ಅಕೌಂಟ್ ಹೋದ್ರೆ ಹೆಂಗಾಗುತ್ತೆ ಅಪ್ಪ, ತಡ್ಕೊಳ್ಳೋಕೇನೆ ಆಗಲ್ಲ. ದೇವಸ್ಥಾನದಲ್ಲಿ ಪ್ರಸಾದ ಸಹ ತಿಂದಿಲ್ಲ. ಎಷ್ಟೋ ಜನ ಫ್ಯಾನ್ಸ್ ಬಂದು ಮಾತಾಡಿಸಿದ್ದಾರೆ. ನಾವು ಕಾಲಲ್ಲಿ ಮಾತಾಡ್ತಿದ್ದೀವಿ, ಏನು ಸರ್ ನೀವು ರೆಸ್ಪಾನ್ಸೇ ಕರೆಕ್ಟಾಗಿ ಮಾಡ್ತಿಲ್ಲ, ಏನು ಮೇಡಮ್ ನೀವು ರೆಸ್ಪಾನ್ಸೇ ಮಾಡ್ತಿಲ್ಲ ಅಂತ ಹೇಳ್ತಿದ್ದಾರೆ. ನಮಗಿರೋ ಟೆನ್ಷನ್ ಅವ್ರಿಗೆ ಪಾಪ ಗೊತ್ತಿಲ್ಲ. ಸೊ ಹಂಗೆ ಹೇಳ್ತಿದ್ದಾರೆ. ನಮಗೆ ಬೇಜಾರಾಗ್ತಿದೆ. ಅವ್ರಿಗೆ ಹೆಂಗಪ್ಪ ಹೇಳ್ಕೊಳ್ಳೋದು, ಏನು ಹೇಳ್ಕೊಳ್ಳಿ ನಾನು. ಇರಿ 1 ನಿಮಿಷ ಫೋಟೋ ಕೊಡ್ತೀವಿ, ಹಾಂ ಅಂತ ಹೇಳಿ ಫೋಟೋ ಕೊಟ್ಟು ಫೋಟೋಸ್ ಎಲ್ಲ ಹಿಡ್ಕೊಂಡ್ರು. ಅವ್ರಿಗೂ ಖುಷಿ ಆಯಿತು. ಚೆನ್ನಾಗಿ ಮಾತಾಡ್ಸಿದ್ವಿ, ನಗ್ತಾನೆ ಮಾತಾಡ್ಸಿದ್ವಿ. ಅವ್ರ ಹತ್ರ ಯಾರ ಹತ್ರನೂ ಶೇರ್ ಮಾಡ್ಕೊಳ್ಳಲಿಲ್ಲ. ಆಮೇಲೆ ಮನೆಗೆ ಬಂದಮೇಲೆ ಒಬ್ರ ಹತ್ರ ಹೋಗಿ, ಅಂದರೆ ಫಸ್ಟಿಗೆ ಅನ್ನಿಸ್ತು ಪೊಲೀಸ್ ಕಂಪ್ಲೇಂಟ್ ಕೊಡೋಣ ಅಂತ ಅನ್ನಿಸ್ತು. ಅಂದರೆ ಕ್ಲಿಯರಾಗಿ ಗೊತ್ತಿರಲಿಲ್ಲ, ಅಕೌಂಟ್ ಹ್ಯಾಕ್ ಆಗಿದೆ ಅಂತ ಕ್ಲಿಯರಾಗಿ ಗೊತ್ತಿರಲಿಲ್ಲ. ಸೊ ಆಮೇಲೆ ಗೊತ್ತಾಯಿತು ನಮ್ಮ ಅಕೌಂಟ್ ಹ್ಯಾಕ್ ಆಗಿದೆ ಅಂತ. ಬಟ್ ಅದು ಅವರು ಏನು ಮಾಡಿದ್ದಾರೆ ಅಂದರೆ ಯೂಟ್ಯೂಬನ್ನು ಹ್ಯಾಕ್ ಮಾಡಿದ್ದಿಲ್ಲ, ಸ್ಟಾರ್ಟಿಂಗು ಜಿಮೇಲ್ನ ಹ್ಯಾಕ್ ಮಾಡಿದ್ದಾರೆ. ಜಿಮೇಲ್ನ ಹ್ಯಾಕ್ ಮಾಡಿ ಅದರಿಂದ ಪಾಸ್ವರ್ಡ್ಸ್ನೆಲ್ಲ ಕದ್ದು. ಗೈಸ್ ನಿಜ ಪಾಸ್ವರ್ಡ್ ಹೆಂಗೆ ತೊಗೊಂಡ್ರು ಅಂತಾನೆ ಗೊತ್ತಿಲ್ಲ. ನಮ್ಮ ಅಕ್ಕ, ನಾನು, ಸಣ್ಣ 3 ಜನ ಬಿಟ್ಟರೆ ಯಾರೂ ಯೂಸ್ ಮಾಡ್ತಾ ಇರಲಿಲ್ಲ. ಬೇರೆ ಫೋನ್ ಡಿವೈಸಲ್ಲಿ ಇತ್ತು ಅಷ್ಟೇ. ಬಟ್ ಏನಕ್ಕೆ ಅದರಲ್ಲಿ ಎಲ್ಲ ನಾವು ಅಷ್ಟು ಯೂಸ್ ಮಾಡ್ತಾ ಇರಲಿಲ್ಲ. ಸೊ ಯಾರು ಹೆಂಗೆ ಕದ್ರು ಅಂತಲೇ ಗೊತ್ತಿಲ್ಲ. ಅವ್ರು ಹೇಳಿದ್ರು ಗೊತ್ತಿರೋರೇ ಇದು ಮಾಡಿದ್ದಾರೆ, ನಿಮಗೆ ಪಾಸ್ವರ್ಡ್ ತಿಳ್ಕೊಂಡು ಈ ಥರ ಮಾಡ್ತಿದ್ದಾರೆ ಅಂತ ಅಂದರು. ಆಮೇಲೆ ನೋಡಿದ್ರೆ ಏನಾಯಿತು, ಸಣ್ಣ ಯೂಟ್ಯೂಬಲ್ಲಿ ಅವರ ಹ್ಯಾಂಡಲಿಗೆ ತಗೊಂಡು ಬಿಟ್ಕಾಯಿನ್ ಇದು ಲೈವ್ ಪ್ರಮೋಷನ್ ಬಿಡ್ತಿದ್ದಾರೆ. ನಮಗಂತೂ ಶಾಕೇ ಆಗೋಯ್ತು. ನಮ್ಮ ಅಕೌಂಟಲ್ಲಿ ಏನೋ ಪ್ರೊಫೈಲ್ ಹಾಕಿದ್ದಾರೆ, ಬಿಟ್ಕಾಯಿನ್ ಇದು ಪ್ರೊಫೈಲ್ ಹಾಕಿದ್ದಾರೆ, ಮತ್ತು ಬಿಟ್ಕಾಯಿನ್ ಇದು 4.5 hours ಲೈವ್ ಬಿಟ್ಟಿದ್ದಾರೆ ಪ್ರಮೋಷನ್. ನಮಗೆ ನೋಡಿ ಫುಲ್ ಶಾಕು. ಅಷ್ಟೇ ಅಲ್ಲ, ಬೇರೆಯವರು ಕಾಲ್ ಮಾಡಿ ಹೇಳ್ತಿದ್ದಾರೆ ನಿಮ್ಮ ಅಕೌಂಟಲ್ಲಿ ಲೈವ್ ಹೋಗ್ತಿವೆ. ಎಲ್ಲರೂ ಹೇಳ್ತಿದ್ದಾರೆ ಗೈಸ್, ನಾವು ಹಾಕಿದ್ದು ವಿಡಿಯೋ ಇನ್ಸ್ಟಾಗ್ರಾಮಲ್ಲೆಲ್ಲ, ಮತ್ತು ಹೊಸ ಅಕೌಂಟ್ ಯೂಟ್ಯೂಬ್ ಕ್ರಿಯೇಟ್ ಮಾಡಿದ್ದಾರೆ, ಅದರಲ್ಲೆಲ್ಲ ಹೇಳ್ತಿದ್ದಾರೆ ನಿಮ್ದೇನೋ ಬರ್ತಿದೆ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಿದ್ರು. ನಮಗಂತೂ ಫುಲ್ ಟೆನ್ಷನ್ ಆಗೋಯ್ತು. ನಮ್ಮ ಅಕೌಂಟ್ ಹೋಯ್ತು ಅನ್ನೋದಕ್ಕಿಂತ ವಿಡಿಯೋಸ್ ಎಲ್ಲ ಡಿಲೀಟ್ ಆಗೋಗುತ್ತೆ ಅಂತ ಫುಲ್ ಟೆನ್ಷನ್ ಆಗೋಯ್ತು. ಏನು ಮಾಡ್ಬೇಕು, ಕೈ ಕಾಲಲ್ಲಿ ನಡಗ. ಗೈಸ್ ನೀವು ಯೋಚನೆ ಮಾಡಿ, ಮತ್ತೆ ಫಸ್ಟಿಂದ ಬರಬೇಕು. ಇಷ್ಟು ಎತ್ತರಕ್ಕೆ ಹೋಗಿ 1 ಸೆಕೆಂಡು ಫಸ್ಟ್ ಸ್ಟೆಪ್ಗೆ ಹೋಗಿ ರಿಟರ್ನ್ ಬಂದಂಗೆ ಆಯಿತು ಗೈಸ್. ಅಂದರೆ ಕೆಳಗಡೆ ಬಿದ್ದು ಮತ್ತೆ ಮೇಲ್ ಬಂದಂಗೆ ಆಯ್ತು. ಅಂದರೆ ಕೆಳಗಡೆ ಇರೋ ಜನಗಳನ್ನೆಲ್ಲ ನೋಡ್ಕೊಂಡು ಬಂದ್ವಿ. ಅಂದರೆ ನಾವು ಏನು ಇಲ್ಲ ಅಂತ ಅಂದರೆ ಜನಗಳು ಯಾವ ಥರ ನೋಡ್ತಾರೆ, ನಾವು ಈ ಲೆವೆಲಲ್ಲಿ ಇದ್ದಾಗ ಜನಗಳು ಯಾವ ಥರ ನೋಡ್ತಾರೆ ಅನ್ನೋದು ನನಗೆ ಅರಿವಾಗೋಯ್ತು ಈ ಟೈಮಲ್ಲಿ. ಈ 2 days ನನಗೆ ಇದು ಗೊತ್ತಾಯ್ತು. ಫಸ್ಟ್ ಆಫ್ ಆಲ್ ಮುನ್ನು ಹೆಂಗಿದ್ರಂದ್ರೆ ಅವ್ರ ಟೆನ್ಷನ್ ಅಪ್ಪ, ಅವ್ರ ಮುಖ ನೋಡೋಕ್ಕೇ ಆಗ್ತಿರಲಿಲ್ಲ. ಫಸ್ಟ್ ಆಫ್ ಆಲ್ ತುಂಬ ಕಷ್ಟಪಟ್ಟಿದ್ದಾರೆ ಒಂದು ಅಕೌಂಟ್ನ ಮೇಲೆ ಎತ್ತೋಕೆ. ಅದು ನಮ್ಗೆ ಗೊತ್ತಿರುತ್ತೆ ಎಷ್ಟು ಕಷ್ಟ ಇದೆ ಅಂತ. ತುಂಬ ಕಷ್ಟಪಟ್ಟಿದ್ದಾರೆ ಇವರೊಂದು ಅಕೌಂಟ್ನ ಮೇಲೆ ತರೋಕ್ಕೆ. ಸೊ ಅವರಿಗೆ ಹೆಂಗಾಗಿರ್ಬೋದು, ನನಗೇನೆ ಫುಲ್ ಹತ್ತು ಅವರೊಂದು ಬಾಯ್ ಅಳ್ತಿಲ್ಲ, ಬಟ್ ತಡಿಯೋಕೇನೆ ಆಗ್ತಿಲ್ಲ ಅವ್ರಿಗೆ. ಹೆಂಗೆ ತಡ್ಕೊಳ್ಳೋದಂತಾನೆ ಅವರು ಏನು ಮಾತಾಡ್ತಿರ್ಲಿಲ್ಲ ಗೈಸ್. ಸೈಲೆಂಟಾಗಿ ಒಬ್ಬರೇ ಕೂತ್ಕೊಂಡು ಅವರಷ್ಟೇ ಯೋಚನೆ ಮಾಡ್ತಿದ್ರು. ಏನು ಮಾಡೋದಂತಾನೆ ಅವ್ರಿಗೇನೆ ತಲೆಗೆ ಹೊಲಿತಾನೆ ಇರಲಿಲ್ಲ. ಗೈಸ್ ನನ್ನ ಪ್ರಕಾರ ಅದೇ, ನಮಗೆ ಯಾರು ಎನಿಮೀಸ್ಗಳು ಅಷ್ಟಿಲ್ಲ ಗೈಸ್. ನನ್ನ ಪ್ರಕಾರ ಯಾರು ಏನು ಮಾಡಿರಲ್ಲ. ಯಾರು ಬೇರೆಯವರು ಈ ಥರ ಟಾಪ್ ಯೂಟ್ಯೂಬರ್ಸ್ನ ನೋಡಿ ಈ ಥರ ಅವ್ರು ಯಾರು ಈಸಿಯಾಗಿ ಅಕೌಂಟ್ನ ಇಕ್ಕಿರ್ತಾರೆ ಅವ್ರನ್ನ ಹ್ಯಾಕ್ ಮಾಡಿ ಹೈಜಾಕ್ ಮಾಡಿದ್ದಾರೆ. ಪಾಸ್ವರ್ಡ್ ಅದು ಹೆಂಗೆ ತಿಳ್ಕೊಂಡಿದ್ದಾರೆ ಅದು ನಮಗೆ ಗೊತ್ತಿಲ್ಲ, ಅದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಸೊ ರಿಕವರಿ ಮಾಡ್ಕೊಡೋಕ್ಕೆ ಒಬ್ಬರು ಬ್ರದರು ನಮಗೆ ತುಂಬ ಮನೆಗೆ ಬಂದು ಹೆಲ್ಪ್ ಮಾಡಿಕೊಟ್ರು. ಅವ್ರ ಹೆಸರು ಮೆನ್ಷನ್ ಮಾಡ್ತೀನಿ ನಾನು ನಿಮಗೆ. ನಿಮ್ಮದು ಯಾವುದಾದ್ರೂ ರಿಕವರಿ ಮಾಡ್ಕೊಡೋದಿದ್ರೆ ಖಂಡಿತ ಅವ್ರಿಗೆ ಹೇಳಿ.
ನಾನು ಕಾಂಟ್ಯಾಕ್ಟ್ ನಂಬರ್ ಕೂಡ ಹಾಕ್ತೀನಿ. ಅವ್ರ ಹೆಸರು ಅವರೇ ನಮ್ಗೆ ಒಂದು ಹೋಪ್ ಕೊಟ್ಟಿದ್ದು. ಅವ್ರ ಹೆಸರು ರಿವೀಲ್ ಮಾಡಬೇಕು ಇಲ್ವೋ ಅವ್ರ ಹತ್ರ ಸಹ ನಾನು ಕೇಳಿಲ್ಲ. ಸೊ ನಿಮ್ಮ ಹತ್ರ ಬಂದು ಈ ಮಾತಾಡ್ತಿದ್ದೀವಿ ಅಂದರೆ ನಿಮ್ಮ ಹತ್ರ ಹೇಳ್ಕೊಳ್ಳೇಬೇಕಲ್ಲ ನಾವು. ಇವಾಗ ನಮಗೆ ಮತ್ತೆ ಫ್ಯಾಮಿಲಿ ಸಿಕ್ಕಿದೆ, ನಿಮ್ಮ ಹತ್ರ ಬಂದು ಹೇಳ್ಕೊಬೇಕು ಅಂತ ಹೇಳ್ತಿದ್ದೀವಿ. ಸೊ ಅವ್ರ ಬಗ್ಗೆ ಹೇಳಬೇಕು ಅಂತ ಅಂದರೆ ಅವ್ರನ್ನ ಕೇಳಿನೇ ಹೇಳ್ತೀವಿ. ನಿಮ್ಮ ಬಗ್ಗೆ ಹೇಳ್ಕೊಬೋದಾ ಅಂತ, ಅದಕ್ಕೆ ಸಪ್ರೇಟ್ ವಿಡಿಯೋ ಬೇಕಾದರೆ ಮಾಡ್ತೀವಿ, ನೆಕ್ಸ್ಟ್ ವಿಡಿಯೋಗಳಲ್ಲಿ ಹೇಳ್ತೀವಿ. ಸೊ ಇವಾಗ ಹೇಳ್ಕೊಳಕ್ಕೆ ಬಂದಿರೋದಂದರೆ ನಮ್ಗೆ ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಈ 2 days 3 days ನಾವು ಏನು ಮಾಡಿದ್ವಿ, ಏನಕ್ಕೋಸ್ಕರ ವ್ಲಾಗ್ ಮಾಡೋಕ್ಕಾಗ್ತಾ ಇರಲಿಲ್ಲ. ನಾವು ಮೊನ್ನೆ ಹೊಸ ಅಕೌಂಟಲ್ಲಿ ಬಿಟ್ಟಿದ್ದು ವ್ಲಾಗೆ ತುಂಬ ಜನ ನೋಡಿದ್ದಾರೆ, ತುಂಬ ಜನ ಶೇರ್ ಮಾಡಿದ್ದಾರೆ. ಹತ್ತತ್ರ ಅಂದರೆ ಒಂದು ದಿನಕ್ಕೇ 4K ವರೆಗೂ ಸಬ್ಸ್ಕ್ರೈಬ್ ಮಾಡಿದ್ದಾರೆ. ಏನಕ್ಕಂದರೆ ಅಷ್ಟು ಜನ ನಮಗೆ ಸಪೋರ್ಟ್ ಮಾಡಿದ್ದಾರೆ ಅಂತ ತುಂಬ ಖುಷಿ ಆಯಿತು. ಇಷ್ಟು ಜನ ಸಪೋರ್ಟ್ ಮಾಡೋರು ಸದ್ಯಕ್ಕೆ ಇದ್ದಾರಲ್ಲ, ಇಷ್ಟು ಜನ ಆದರೂ ಇಷ್ಟು ಜನಕ್ಕೆ ರೀಚ್ ಆಗಿದೆಯಲ್ಲ ಅಂತ ಎಷ್ಟು ಖುಷಿ ಆಯಿತು ಅಂದರೆ ತುಂಬ ಖುಷಿ ಆಯಿತು. ಹೊಸ ಅಕೌಂಟ್ ಇದೆಯಲ್ಲ ಬಿಡು, ಹೊಸದಾಗಿ ಸ್ಟಾರ್ಟ್ ಮಾಡೋಣ ಅಂತಲೇ ಫಿಕ್ಸ್ ಆಗೋಗಿದ್ವಿ. ರಿಕವರಿ ಆಗುತ್ತೆ ಅಂತ ನಮಗೆ ಒಂದು 10% ನಂಬಿಕೆ ಇತ್ತು. ಏನಕ್ಕಂದರೆ ಹೋಗಿರೋದು ಹೈಜಾಕ್ ಮಾಡೋರ್ಗಲ್ವಾ, ರಿಟರ್ನ್ ಹೆಂಗೆ ಅಕೌಂಟ್ ಸಿಗುತ್ತೆ, ಆಗಲ್ಲ ಇದು ಅಂತ ಅನ್ಕೊಂಡಿದ್ವಿ. ಅಷ್ಟೇ ಅಲ್ಲ, ಪ್ರಿಯಾ ಮ್ಯಾಮ್ ಅವರಿಗೆ ಥ್ಯಾಂಕ್ ಯು ಹೇಳಲೇಬೇಕು. ಯಾಕಂದರೆ ಅವರೇ ನಮಗೆ ರೆಫರ್ ಮಾಡಿಕೊಟ್ರು. ಅವರಿಂದಲೇ ಸಾಧ್ಯವಾಯ್ತು ಇದೆಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್. ನಮಗೆ ದೇವ್ರ ಥರ ಬಂದು ಕಾಪಾಡಿದ್ರು. ಅಂದರೆ ಫುಲ್ ಬಿದ್ದಿರ್ಬೇಕಾದ್ರೆ ಬಂದು ನಾವಿದ್ದೀವಿ, ನಾವು ಮಾಡಿ ಕೊಡ್ತೀವಿ. ಈ ಥರ ಮಾಡಿರೋರು ಎಷ್ಟೊಂದು ಜನ ಇದ್ದಾರೆ. ಸೊ ಮಾಡಿಕೊಡ್ತಾರವರು, ಇವ್ರ ಮೇಲೆ ಟ್ರಸ್ಟ್ ಇಡಿ, ನಿಮ್ಮ ಇಮೇಲ್ನ ಕೊಡಿ, ಖಂಡಿತವಾಗ್ಲೂ ಅವರು 100ಗೆ 100% ಮಾಡಿಕೊಡ್ತಾರೆ ಅಂತ ಹೇಳಿದ್ರು. ಬಂದು ಮನೆಗೇನೆ ಬಂದು ಮಾಡಿ ಕೊಟ್ರು. ಸೊ ಅವ್ರು ಹೇಳಿದ್ರು ಏನಂದ್ರೆ 99.9% ಹಾಗೆ ಆಗುತ್ತೆ ಮ್ಯಾಮ್, ಏನು ಹೆದರ್ಕೋಬೇಡಿ, ನಾವಿದ್ದೀವಿ ಅಂತ. ನಾವು ಈ ಥರ ಎಷ್ಟೋ ಕೆಲಸಗಳು ಮಾಡಿದ್ದೀವಿ, ನಮಗೆ ತುಂಬ ಎಕ್ಸ್ಪೀರಿಯನ್ಸ್ ಇದೆ, ನಾವು ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಇದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ರಿಕವರಿ ಮಾಡ್ಕೊಡೋದು ಎಕ್ಸ್ಪೀರಿಯನ್ಸ್ ಇರೋರ ಕೈಲಿ ಮಾತ್ರ ಸಾಧ್ಯ. ನಮ್ಮಂಥ ಯೂಟ್ಯೂಬರ್ಸ್ ಕೈಲೂ ನಮ್ಮ ಅಕೌಂಟ್ನ ನಾವೇ ಪಡ್ಕೊಳಕ್ಕಾಗಲ್ಲ, ಹೋಗಿ ಯೂಟ್ಯೂಬರ್ ಹತ್ರ ಸಹ ಕೇಳೋಕ್ಕಾಗಲ್ಲ. ಸೊ ಗೈಸ್, ಒಂದು ವಿಷಯ ಏನಂತಂದರೆ ಇನ್ಸ್ಟಾಗ್ರಾಮ್ ಎಲ್ಲ ಹ್ಯಾಕ್ ಆಗಿದ್ರೆ ರಿಕವರಿ ಮಾಡ್ಬೋದು, ಅದು ಸ್ವಲ್ಪ ಈಸಿ ಇದೆ. ಬಟ್ ಯೂಟ್ಯೂಬ್ ಹ್ಯಾಕ್ ಆದರೆ ಹೆವಿ ಕಷ್ಟ ಇದೆ ಗೈಸ್, ಅದನ್ನು ರಿಕವರಿ ಮಾಡೋಕ್ಕೆ. ಗೈಸ್, ಅದೇ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಅಂದರೆ ಎಲ್ಲ ಯೂಟ್ಯೂಬರ್ಸ್ ಕ್ರಿಯೇಟರ್ಸ್ಗೂ ನಿಮ್ಮ ಅಕೌಂಟ್ನ ತುಂಬ ಸೇಫ್ಟಿಯಾಗಿ ಇಟ್ಕೊಳ್ಳಿ. 2 ಸ್ಟೆಪ್ ವೆರಿಫಿಕೇಷನ್ನ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಯಾರೂ ಹ್ಯಾಕ್ ಮಾಡೋಕ್ಕಾಗಲ್ಲ. ನಾವು 2 ಸ್ಟೆಪ್ ವೆರಿಫಿಕೇಷನ್ ಮಾಡ್ಕೊಂಡಿರಲಿಲ್ಲ, ಇವಾಗ ಸದ್ಯಕ್ಕೆ ಮಾಡಿಸಿದ್ದೀವಿ. ತುಂಬ ಹೆಲ್ಪ್ ಮಾಡಿದ್ದಾರೆ. ಯಾವ ಥರ ಅಕೌಂಟ್ನ ಸೇಫಲ್ಲಿ ಇಟ್ಕೋಬೇಕು ಅನ್ನೋದನ್ನು ಕೂಡ ನಮಗೆ ಹೇಳ್ಕೊಟ್ಟಿದ್ದಾರೆ ಬ್ರದರು. ಯಾರು ಅಂತ ನಿಮಗೆ ಸದ್ಯದಲ್ಲೇ ಹೇಳ್ತೀವಿ, ಓಕೆನಾ. ಅವ್ರ ಹತ್ರನೂ ನಾವು ಪರ್ಮಿಷನ್ ತೊಗೊಂಡಿಲ್ಲ. ಬ್ರೋ ವಿಡಿಯೋ ಮಾಡ್ಬೋದಾ, ಈ ಥರ ಹಾಕ್ಬೋದಾ ಅಂತ ತಿಳ್ಕೊಂಡ್ವಿ. ಅವ್ರ ಹತ್ರ ಹಾಕಿ ಬ್ರೋ ನೀವು ಪರವಾಗಿಲ್ಲ ಅಂತ ಅಂದರು. ಅದನ್ನಷ್ಟೇ ನಾವು ತೊಗೊಂಡಿದ್ದು, ಅವ್ರ ಹತ್ರ ಅಕ್ಸೆಪ್ಟ್ ಮಾಡಿದ್ದು. ನೆಕ್ಸ್ಟ್ ಅವ್ರ ಬಗ್ಗೆನೂ ಎಕ್ಸ್ಪ್ಲೈನ್ ಮಾಡ್ತೀವಿ. ನಮಗೂ ಇಷ್ಟ ಅವ್ರ ಬಗ್ಗೆ ಹೇಳ್ಕೊಳ್ಳೋದು, ಏನಂದರೆ ಅವ್ರು ಅಷ್ಟು ಹೆಲ್ಪ್ ಮಾಡಿದಾರಲ್ವ, ಹೆಲ್ಪ್ ಮಾಡಿರೋರಿಗೆ ನಾವು ನಿಜವಾಗ್ಲೂ ತುಂಬ ಹೆಲ್ಪ್ ಮಾಡ್ತೀವಿ. ನಮ್ಮಿಬ್ಬರು ಗುಣ ಅದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಯಾರು ನಮ್ಗೆ ಹೆಲ್ಪ್ ಮಾಡಿದ್ದಾರೆ ನಾವು ಕೊನೆ ಉಸಿರಿರೋವರೆಗೂ ಅವ್ರನ್ನ ಮರೆಯೋದಿಲ್ಲ ಗೈಸ್. ರೋಡಲ್ಲಿ ಯಾರೇ ಸಿಕ್ಕಿದ್ರು ಅಷ್ಟೇ ಖಂಡಿತವಾಗ್ಲೂ ಅವರಿಗೆ ತಲೆಬಾಗಿ ನಮಸ್ಕಾರ ಮಾಡಿ ಕಳಿಸ್ಕೊಡ್ತೀವಿ. ಯಾವತ್ತು ಆ್ಯಟಿಟ್ಯೂಡ್ ತೋರಿಸಿಲ್ಲ, ಏನೂ ಮಾಡಿಲ್ಲ. ದೇವ್ರು ನಮ್ಮ ಕೈ ಯಾವತ್ತೂ ಬಿಡಲ್ಲ ಅಂತ ನಮಗೆ ಗೊತ್ತಿತ್ತು. ಏನಕ್ಕಂದರೆ ತಿಂಗಳಿಗೆ ಒಂದ್ಸಲಿ ನಾವು ಗೌಡಗೆರೆ ಚಾಮುಂಡೇಶ್ವರಿಗೆ ಹೋಗ್ತೀವಿ, ವಿಡಿಯೋ ಕೂಡ ಮಾಡಾಕ್ತೀವಿ, ನೀವೇ ನೋಡ್ತಿರ್ತೀರಾ. ಕೊರಗಜ್ಜನಿಗೆ ಕೂಡ ನಮ್ಮ ಅಕೌಂಟ್ ರಿಟರ್ನ್ ಸಿಕ್ಕಿದ್ರೆ, ರಿಕವರಿ ಆದರೆ ನಾವು ಕೊರಗಜ್ಜನಲ್ಲಿಗೆ ಹೋಗ್ತೀವಿ ಅಂತ ಕೈಯೆಲ್ಲ ಮುಗ್ದಿದ್ವಿ, ಮನಸ್ಸಲ್ಲೇ ಬೇಡ್ಕೊಂಡಿದ್ವಿ. ಅಷ್ಟೆಲ್ಲ ನನ್ನ ಅಮ್ಮ ನನ್ನ ಅಕ್ಕ ಎಲ್ಲ ಅದೇ ಕೊರಗಜ್ಜನಿಗೆ ಹೇಳಿದಾರಂತೆ, ಕೇಳ್ಕೊಂಡಿದಾರಂತೆ. ಗೈಸ್, ಆದಷ್ಟು ಬೇಗ ನಾವು ಊರಿಗೂ ಸಹ ಹೋಗಬೇಕು. ಯಾವಾಗ ಹೋಗ್ತೀವಿ ಅನ್ನೋದು ಗೊತ್ತಿಲ್ಲ, ಆದಷ್ಟು ಬೇಗ ಹೋಗ್ತೀವಿ. ಏನಕ್ಕಂದರೆ ನಮ್ಮ ಮೈಂಡ್ ರಿಲೀಫ್ ಆಯ್ತು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಅಲ್ಲಿ ಹೋದರೆ ಇನ್ನೂ ಪೀಸ್ ಮೈಂಡ್ ಆಗುತ್ತೆ ನಮ್ಮದು. ಸೊ ಅಲ್ಲಿ ಅವ್ರಿಗೋಸ್ಕರ ಅಂತ ಟೈಮ್ ಕೊಟ್ಟು ಅಲ್ಲಿಗೂ ಹೋಗಬೇಕು. ನಾವಂತೂ ವೆಯ್ಟ್ ಮಾಡ್ತಿದ್ದೀವಿ. ಒಂದು 2 months ಆಗ್ತಾ ಬರ್ತಿದ್ದೆ ಅವ್ರ ಮನೆಗೆ ಹೋಗಿಲ್ಲ. 1 month 1.5 ಆಯ್ತಲ್ಲ ನಿಮ್ಮ ಮನೆಗೆ ಹೋಗೇ ಇಲ್ಲ ಗೈಸ್. ಸೊ ಅವರು ಕೂಡ ವೆಯ್ಟ್ ಮಾಡ್ತಿದ್ದಾರೆ. ಇವ್ರ ಅಕ್ಕ ಅಂತೂ ತುಂಬ ಅಳ್ತಿದ್ರು. ಧನ್ಯ ಅವರು, ನಿಮ್ಗೆಲ್ಲರಿಗೂ ಗೊತ್ತು, ಅಳ್ತಿದ್ರು ತುಂಬ ಅಂದರೆ ತುಂಬ. ಅಯ್ಯೋ ನಿಮ್ಮ ಅಕೌಂಟ್ ಹೋಗ್ಬಿಡ್ತಾ ಅಂತ ಅಷ್ಟು ಅಳ್ತಿದ್ರು. ಹೋಗಿ ಫೋನ್ ನೋಡ್ಲಾ. ನನ್ನ ಅಕ್ಕ ಆಗಲಿ ಅಮ್ಮ ಕೂಡ ಅಷ್ಟೇ ಗೈಸ್, ಫುಲ್ ಟೆನ್ಷನ್ ಆಗಿದ್ರು. ಏನು ಮಾಡಬೇಕು, ಎಷ್ಟೊಂದು ಜನ ಕಾಲ್ ಮಾಡ್ತಿದ್ದಾರೆ ಗೈಸ್, ಎಲ್ಲರೂ ಕೇಳ್ತಿದ್ದಾರೆ ಅಂದರೆ ರಿಕವರಿ ಆಯಿತಾ, ನಿಮಗೆ ಸಮಾಧಾನ ಆಯಿತಾ. ನಮಗಂತೂ ತುಂಬ ಸಮಾಧಾನ ಆಯಿತು ಅಂತ ಎಲ್ಲರೂ ಹೇಳ್ತಿದ್ದಾರೆ. ತುಂಬಾ ಖುಷಿ ಆಗುತ್ತೆ. ನಮಗೋಸ್ಕರ ನೀವು ಎಷ್ಟು ಮೆಸೇಜ್ ಹಾಕಿದ್ದೀರಾ ಇನ್ಸ್ಟಾಗ್ರಾಮಲ್ಲಿ ಅಂದರೆ ನೋಡೋಕ್ಕೆ ಆಗಲ್ಲ, ಅಷ್ಟು ಮೆಸೇಜ್ ಹಾಕಿದ್ದಾರೆ ಗೈಸ್. ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿ, ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿ, ಪಕ್ಕ ನಿಮ್ಮ ಅಕೌಂಟ್ ರಿಕವರಿ ಮಾಡಿಕೊಡ್ತಾರೆ. ಏನು ಟೆನ್ಷನ್ ತೊಗೋಬೇಡಿ ಸಣ್ಣ ಮುನ್ನು, ನಾವಿದ್ದೀವಿ, ನಾವು ಸಪೋರ್ಟ್ ಮಾಡ್ತೀವಿ. ಹೊಸ ಅಕೌಂಟ್ ಮಾಡಿ, ಅಳಬೇಡಿ ನೀವು, ಹತ್ರ ನೋಡೋಕ್ಕಾಗ್ತಿಲ್ಲ ನಮಗೆ ಅಂತೆಲ್ಲ ಹೇಳಿದರು. ಅಷ್ಟು ಹೇಳೋರು ಇದ್ದಾರೆ ಅಂದಮೇಲೆ ನಾವು ನಿಜವಾಗ್ಲೂ ನಿಮ್ಮಿಂದ ಧೈರ್ಯ ತೊಗೊಂಡ್ವಿ, ಮತ್ತು ನಮ್ಮ ಮನೆಯವರಿಂದ ಧೈರ್ಯ ತೊಗೊಂಡ್ವಿ. ನಮ್ಮ ಅಕ್ಕ ಆಗಿರ್ಬೋದು, ಇವ್ರ ಅಕ್ಕ ಆಗಿರ್ಬೋದು, ಇವ್ರ ಅಮ್ಮ ಆಗಿರ್ಬೋದು, ನಮ್ಮ ಅಮ್ಮ ಆಗಿರ್ಬೋದು, ಚೆನ್ನಾಗಿ ಧೈರ್ಯ ಕೊಟ್ಟಿದ್ದಾರೆ. ಆ ಧೈರ್ಯದಿಂದನೇ ನಾವು ಇಷ್ಟು ದಿನ ಇದೀವಿ ನೋಡಿ. ಎಲ್ಲ ಫೋನ್ಗೂ ಕಾಲ್ ಮಾಡ್ತಾಯಿದ್ದಾರೆ. ಇವಾಗ ನಾವು ವ್ಲಾಗ್ ಮಾಡ್ತಿರೋ ಫೋನ್ಗೂ ಕಾಲ್ ಮಾಡ್ತಿದ್ದಾರೆ. ಅವ್ರಿಗೂ ಕೂಡ ರೆಸ್ಪಾನ್ಸ್ ಮಾಡಬೇಕು. ಅದಕ್ಕಿಂತ ಮುಂಚೆ ಬಂದು ನಿಮಗೆ ರೆಸ್ಪಾನ್ಸ್ ಮಾಡಿದ್ದೀವಿ. ಸೈಲೆಂಟ್ ಮಾಡಿ ಅದನ್ನು. ಹಾಂ,
ಸೊ ಗಾಯ್ಸ್, ಒಂದು ವಿಷಯ ಏನಂತ ಅಂದರೆ, ನಮ್ಮ ಅಕೌಂಟ್ ನೀವೇ ನೋಡಿ ಸ್ಕ್ರೀನಲ್ಲಿ. ನಮ್ಮ ಅಕೌಂಟ್ ಹೇಗಿತ್ತು ಅದನ್ನು ಹೇಗೆ ಮಾಡಿದ್ದಾರೆ ಅಂತ ನೋಡಿ. ಫುಲ್ ಹೋಮ್ ಸ್ಕ್ರೀನಲ್ಲಿ ಅವ್ರದ್ದೇ ಹಾಕ್ಕೊಂಡು, ಮತ್ತು ಬಿಟ್ ಕಾಯಿನ್ಸ್ ಇದು ಮೇನ್ ಹೋಮ್ ಪೇಜಲ್ಲಿ ಹಾಕಿದ್ದಾರೆ. ಪ್ರೊಫೈಲ್ ಆಲ್ಮೋಸ್ಟ್ ನೋಡಿದ್ದಾರೆ ಅದೇ ಇವಾಗ ಸ್ಕ್ರೀನಲ್ಲಿ ಪ್ಲೇ ಸ್ಕ್ರೀನ್ ಮೇಲೆ ಕಾಣಿಸ್ತಿದೆಯಲ್ಲ ಗೈಸ್, ಈ ತರ ಆಗಿತ್ತು ನಮ್ಮ ಅಕೌಂಟು. ಸೊ ಅವರು ಫುಲ್ಲು ಪ್ರಮೋಷನ್ ಬೆಟ್ಟಿಂಗ್ ಹಾಕಿದ್ರು. ಈ ತರ ಇದ್ದ ಅಕೌಂಟ್ನ ಈ ತರ ಮಾಡಿ ಹಾಕಿದ್ದಾರೆ. ತುಂಬಾನೇ ಬೇಜಾರಾಯಿತು ಗೈಸ್ ಅದು ನೋಡಿದಾಗ. ನಮ್ಮ ಅಕೌಂಟ್ ಹೊಟ್ಟೋಯ್ತು, ಸಿಗಲ್ಲ. ಮತ್ತೆ ನಮ್ಮ ಲೈಫಲ್ಲಿ ಯಾವತ್ತೂ ಈ ಥರ ಆಗಿರಲಿಲ್ಲ. ಸೊ ಫಸ್ಟ್ ಟೈಮ್ ಈ ಥರ ಆಗೋಯ್ತಲ್ಲ, ಹ್ಯಾಕ್ ಆಗೋಯ್ತಲ್ಲ ಇನ್ಸ್ಟಾಗ್ರಾಮ್. ಒಂದೊಂದ್ಸರಿ ನಾವೇ ಧೈರ್ಯ ತುಂಬ್ಕೋತಿದ್ವಿ ಗೈಸ್. ಆಕ್ಚುಲಿ ಅಳ್ತಿದ್ದೆ ನಾನಂತೂ. ಅವಾಗಲೇ ನಾವೇ ಇಬ್ಬರು ಇದ್ದೀವಲ್ವಾ, ಮಾಡೋಣ ಬಿಡಿ, ಇನ್ನೊಂದು ನ್ಯೂ ಅಕೌಂಟ್ ಕ್ರಿಯೇಟ್ ಮಾಡೋಣ, ನಮಗೆ ನಾವೇ ಸಮಾಧಾನ ಮಾಡ್ಕೋತಿದ್ವಿ. ಇನ್ನೇನು ಮಾಡೋದು ಗಾಯ್, ಸಮಾಧಾನ ಮಾಡ್ಕೊಳ್ಳೇಬೇಕಲ್ವಾ. ಸೊ ಅದಕ್ಕೆ ನನಗೆ ಸಮಾಧಾನ ಮಾಡೋದು, ಸಣ್ಣಗೆ ನಾನು ಸಮಾಧಾನ. ಇದೇ ಒಬ್ರು ಬೇಜಾರಾಗಿದ್ದಾಗ ಇವ್ರು ಬಂದು ಹೇಳೋದು, ಇವ್ರು ಸೈಲೆಂಟ್ ಆಗಿದ್ದಾಗ ನಾನು ಬಂದು ಹೇಳೋದು. ಏನಕ್ಕೆ ತಲೆ ಕೆಡಿಸ್ಕೊತಿದ್ದೀರ ಆರಾಮಾಗಿರಿ, ಬರುತ್ತೆ. ಹೊಸ ಅಕೌಂಟ್ ಮಾಡೋಣ ಅಲ್ವಾ, ಕೆಲ್ಸಕ್ಕೆ ಹೋಗಕ್ಕೂ ಇಂಟ್ರೆಸ್ಟ್. ಕೆಲ್ಸಕ್ಕೆ ಹೋಗಕ್ಕೆ 2 ದಿನದಿಂದ ಕೆಲ್ಸಕ್ಕೆ ಹೋಗಿಲ್ಲ ಗಾಯ್ಸ್. ಏನಕ್ಕಂದ್ರೆ ಕೆಲ್ಸನೆಲ್ಲ ಎಷ್ಟೋ ಸರಿ ರಜಾ ಹಾಕಿ ಟೈಮ್ ಕೊಟ್ಕೊಂಡು ನಾವು ಅಲ್ಲಿ ಇಲ್ಲಿ ಹೋಗಿ ವಿಡಿಯೋಸ್ ಮಾಡಿ ನಿಮಗೋಸ್ಕರ ಅಂತ ಎಷ್ಟು ಎಂಟರ್ಟೈನ್ಮೆಂಟ್ ಮಾಡೋಕ್ಕೆ ಟ್ರೈ ಮಾಡಿದ್ದೀವಿ ಅಂತ ಅಂದರೆ, ಈ ಕಂಟೆಂಟ್ ಮಾಡಿದ್ರೆ ಜನರಿಗೆ ಇಷ್ಟ ಆಗುತ್ತಾ, ಈ ಕಂಟೆಂಟ್ ಮಾಡಿದ್ರೆ ಜನರಿಗೆ ಇಷ್ಟ ಆಗುತ್ತಾ, ಇದರಿಂದ ನಗ್ತೀರಾ, ನೀವು ನಗೋದು ನಿಮ್ಮನ್ನ ನಗ್ಸೋದಕ್ಕೋಸ್ಕರ, ನಿಮಗೆ ಖುಷಿ ಪಡಿಸೋದಕ್ಕೋಸ್ಕರ ನಾವೆಷ್ಟು ರಿಸ್ಕ್ ತಗೊಂಡಿದ್ದೀವಿ ಅಂತ ನಮಗೆ ಗೊತ್ತು. ಕೆಲವರಿಗೆ ತುಂಬ ಖುಷಿ ಆಗಿದೆ ನಾವು ಬಿದ್ದೋದ ಟೈಮಲ್ಲಿ. ಅಂದರೆ ಗಾಯ್ಸ್ ಎಷ್ಟೊಂದು ಜನ ಮೆಸೇಜ್ ಹಾಕಿದ್ರು, ನಿಮ್ಗೆ ಹಿಂಗೆ ಆಗಬೇಕು, ನೀವು ಹೆವಿ ಆಟಿಟ್ಯೂಡ್ ತೋರಿಸಿದ್ರಿ, ಓವರ್ ಆಗಿ ಆಡ್ತಿದ್ರಿ. ಬಟ್ ನಮ್ಗಂತೂ ಆ ಥರ ಅನ್ಸೋದೇ ಇಲ್ಲ. ಅಲ್ಲ ಗಾಯ್ಸ್, ನಮ್ಗೆ ಅನ್ಸಿದ್ರು ಪರವಾಗಿಲ್ಲ. ಒಬ್ರು ಕೆಟ್ಟದ್ದು ಹೇಳೋದು ಇರ್ತಾರೆ, ಬಟ್ ನಿಮಗೆ ಏನು ಅನ್ಸಿದೆ ಅನ್ನೋದು ನಿಮಗೆ ಗೊತ್ತಿರುತ್ತಲ್ವ. ಅಂದರೆ ಸಪೋರ್ಟ್ ಮಾಡೋರು 80% ಜನ ಇದ್ದಾರೆ, 20% ಜನ ಜಾಸ್ತಿ ಹಿಂಗೆ ಇರ್ತಾರೆ ಗಾಯ್ಸ್. ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್, ನೀವು ಎಷ್ಟು ಸಪೋರ್ಟ್ ಮಾಡ್ತೀರಾ ಅಂತ ನಮಗೆ ಗೊತ್ತು. ಏನಕ್ಕಂದರೆ ಮೆಸೇಜ್ಗಳೇ ನಾವು ನೋಡಿದ್ದೀವಿ ಎಷ್ಟು ಸಪೋರ್ಟ್ ಮಾಡಿದ್ದೀರಾ ಅಂತ. ಇವಾಗ ಬರ್ತಿರೋ ಕಾಲೇ ಸಾಕ್ಷಿ ನೀವು ಎಷ್ಟು ಸಪೋರ್ಟ್ ಮಾಡ್ತೀರಾ ಅಂತ ಹೇಳೋದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಹಿಂಗೆ ಸಪೋರ್ಟ್ ಮಾಡಿ. ಹೊಸ ಅಕೌಂಟಲ್ಲಿ ನಾವು ವ್ಲಾಗ್ಸ್ನ ಬಿಡೋಣ ಅಂತ ಅಂದ್ಕೊಂಡಿದ್ದೀವಿ. ಈ ಹಳೆ ಅಕೌಂಟಲ್ಲಿ ನಾವು ಶಾರ್ಟ್ಸ್, ರೀಲ್ಸು ಮತ್ತು ಕಾಮಿಡಿಗಳನ್ನ ಬಿಡೋಣ ಅಂತ ಅಂದ್ಕೊಂಡಿದ್ದೀವಿ. ವ್ಲಾಗ್ನ ಏನಕ್ಕೆ ಹೊಸ ಅಕೌಂಟಲ್ಲಿ ಬಿಡ್ತಿದ್ದೀವಿ ಅಂತ ಅಂದರೆ, ನಮ್ಮ ಹಳೆ ಅಕೌಂಟಲ್ಲಿ ವ್ಲಾಗ್ ಅಷ್ಟು ವ್ಯೂಸ್ ಹೋಗ್ತಿಲ್ಲ. ಅದೇನು ಪ್ರಾಬ್ಲಮ್ ಆಗಿದೆ ಗೊತ್ತಿಲ್ಲ, ಏನು ಇಶ್ಯೂ ಆಗಿದೆ ಗೊತ್ತಿಲ್ಲ. ಏನಕ್ಕಂದರೆ ಯೂಟ್ಯೂಬ್ ಆಲ್ರೆಡಿ ತೊಗೊಂಡ್ಬಿಟ್ಟಿದೆ, ಇವರು ಶಾರ್ಟ್ಸ್ ಚೆನ್ನಾಗಿ ಮಾಡ್ತಾರೆ, ಇವ್ರದ್ದು ಶಾರ್ಟ್ಸ್ ವ್ಯೂಸ್ ಜಾಸ್ತಿ ಕೊಡೋಣ, ವ್ಲಾಗ್ ಅಷ್ಟು ಕಂಟೆಂಟು ಇಷ್ಟು ಕೊಡ್ತಿದ್ದಾರೆ, ಸೊ ಇವ್ರಿಗೆ ಇಷ್ಟೇ ಕೊಡೋಣ ಅಂತ ಅವರು ಇದಾಕೊಂಡ್ಬಿಟ್ಟಿದ್ದಾರೆ ಅನಿಸುತ್ತೆ. ಸೊ ಅದಕ್ಕೆ ನಮ್ಮದು ವ್ಯೂಸ್ ಅಷ್ಟು ವ್ಲಾಗ್ ಬರ್ತಿಲ್ಲ. ಬಟ್ ಶಾರ್ಟ್ಸ್ ಅಂತೂ ಲ್ಯಾಕ್ ಗಟ್ಟಲೆ ಓಡುತ್ತೆ. ಇದೇನೋ ವ್ಲಾಗ್ಸ್ ಅಷ್ಟು ಓಡ್ತಿಲ್ಲ. ಸೊ ಹೊಸ ಅಕೌಂಟ್ನ ಎಷ್ಟೊಂದು ಜನ ಸಪೋರ್ಟ್ ಮಾಡ್ತಿದ್ದೀರಾ ಅಂತೇಳಿ ಅದರಲ್ಲೂ ಕೂಡ ಇನ್ಮೇಲೆ ವ್ಲಾಗ್ನ ಬಿಡ್ತೀವಿ. ಇದರಲ್ಲಿ ವ್ಲಾಗ್ ಬಿಡಲ್ಲ, ಇದರಲ್ಲಿ ನಾವು ಶಾರ್ಟ್ಸ್ ಬಿಡೋಣ ಅಂತ ಅಂದ್ಕೊಂಡಿದ್ದೀವಿ ಅಲ್ವಾ ಸರ್? ಶಾರ್ಟ್ಸ್ ಬಿಡೋಣ ಅಂತ ಅಂದ್ಕೊಂಡಿದ್ದೀವಿ. ನಮ್ಮ ಅಕ್ಕ ಮತ್ತು ನಮ್ಮ ಅಮ್ಮ ಕೂಡ ಏನು ಹೇಳ್ತಾರೆ ಅಂತ ಕಾಯ್ತಾ ಇದ್ದೀವಿ. ಅಂದರೆ ಅವ್ರಿಗೂ ಕಾಲ್ ಮಾಡಿಲ್ಲ, ಅವ್ರಿಗೂ ಕಾಲ್ ಮಾಡಿ ಹೇಳ್ತೀವಿ, ಓಕೆನಾ? ಫಸ್ಟ್ ನಿಮಗೆ ಹೇಳೋಣ ಅಂತ ಬಂದಿದ್ದೀವಿ. ಥ್ಯಾಂಕ್ ಯು ಸೋ ಮಚ್, ಹಿಂಗೆ ಸಪೋರ್ಟ್ ಮಾಡ್ತೀರಿ ಗಾಯ್ಸ್. ಥ್ಯಾಂಕ್ ಯು ಸೋ ಮಚ್. ಸೊ ಗೈಸ್, ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂತಂದರೆ, ಅದೇ ಇನ್ಸ್ಟಾಗ್ರಾಮಲ್ಲಿ ಯಾರೆಲ್ಲ ಬ್ಯಾಡಾಗಿ ಕಮೆಂಟ್ ಹಾಕಿರ್ತಾರೆ ಅವರಿಗೆ, ಅಂದರೆ ನಮ್ಮ ಫ್ಯಾನ್ಸ್ನವರು ಅವರಿಗೆ ಬೈದು ಹಾಕಿರ್ತಾರೆ. ಸೊ ಅದಂತೂ ತುಂಬ ಖುಷಿ ಆಯ್ತು ನಮ್ಗೆ ಅದನ್ನ ನೋಡಿ. ನಮಗೂ ಸಪೋರ್ಟಿಗೆ ಬರ್ತಿದಾರಲ್ವಾ, ನಮಗೂ ಸಪೋರ್ಟ್ ಮಾಡ್ತಾರಲ್ವಾ ಅಂತ. ನಾವು ಏನು ರಿಪ್ಲೈ ಮಾಡೋಕೆ ಹೋಗಲ್ಲ, ನೀವೇ ರಿಪ್ಲೈ ಮಾಡ್ತೀವಲ್ವಾ. ಸೊ ನೀವೇ ಸಪೋರ್ಟ್ ಮಾಡೋರು ಇದ್ದೀರಲ್ವಾ, ಸೊ ಅದಕ್ಕೋಸ್ಕರ ನಾವು ಏನು ರಿಪ್ಲೈ ಮಾಡೋಕೆ ಹೋಗಲ್ಲ. ಓಕೆ, ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಅನಿಸಿಕೆನ ನಾವು ಹೇಳಿದ್ದೀವಿ. ಸೊ ನಿಮ್ಗೇನು ಅನಿಸುತ್ತೆ ಅದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಪ್ರತಿಯೊಬ್ಬರು ಕಮೆಂಟ್ನ ಕೂಡ ನಾವು ಓದ್ತೀವಿ. ಹಾಂ, ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಸಪೋರ್ಟ್ ಮಾಡಿರೋರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಗೈಸ್. ಥ್ಯಾಂಕ್ ಯು. ಫುಲ್ ಖುಷಿ ಆಗ್ತಿದೆ. ಇನ್ನು ಮುಂದೆ ಹೆಚ್ಚು ವಿಡಿಯೋಸ್ ನಿಮಗೋಸ್ಕರ ಮಾಡ್ತಾ ಇರ್ತೀವಿ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಅಷ್ಟೇ ಅಲ್ಲ, ಅವರವರ ಯೂಟ್ಯೂಬ್ ಅಕೌಂಟ್ನ ಅವರವರು ಸೇಫಾಗಿ ಇಟ್ಕೊಳ್ಳಿ. ಎಲ್ಲ ವಿಷಯದಲ್ಲಷ್ಟೇ, ಅದರಲ್ಲಿ ಸೆಕ್ಯೂರ್ ಇರುತ್ತಲ್ಲ, 2 ಸ್ಟೆಪ್ ವೆರಿಫಿಕೇಷನು ಮತ್ತು ರಿಕವರಿ ಇಮೇಲ್ ಎಲ್ಲ ಸೇಫಾಗಿ ಹಾಕಿರಿ. ಸೊ ಹಾಗಿದ್ರೆ ಯಾರಿಗೂ ಏನು ಮಾಡೋಕ್ಕಾಗಲ್ಲ. ಬಟ್ ನಾವೇ ಮಿಸ್ಟೇಕ್ ಮಾಡಿದ್ವಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ, 2 ಸ್ಟೆಪ್ ವೆರಿಫಿಕೇಷನ್ ಹಾಕಿರಲಿಲ್ಲ. ಸೊ ಇನ್ನು ಮುಂದೆ ಆದರೂ ಸೇಫಾಗಿ ಇಟ್ಕೊಂಡಿರ್ತೀವಿ. ನಮ್ಮಿಬ್ಬರ ಹತ್ರನೇ ಇರುತ್ತೆ ಅಕೌಂಟು. ಲವ್ ಯು ಆಲ್ ಗೈಸ್. ಥ್ಯಾಂಕ್ ಯು ಸೋ ಮಚ್. ಹಿಂಗೆ ಸಪೋರ್ಟ್ ಮಾಡ್ತೀರಿ. ಬಾಯ್. ಲವ್ ಯು. ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ಪಾಡಂತು ನಂದೀಗ ಅಲ್ಲೋಲ ಕಲ್ಲೋಲ ಮುಂಜಾನೆ ಮಂಜು ಮಾತೆಲ್ಲ